ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಈ ನಿಸರ್ಗ ನಮಗೆ ಹೇಳ್ತಾ ಇರುವಂತಹ ಪಾಠಗಳ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಪ್ರತಿಯೊಂದನ್ನು ಕೂಡ ನಿಸರ್ಗ ನಮಗೆ ಉಚಿತವಾಗಿ ಕೊಡ್ತಾ ಇದೆ. ಅದಕ್ಕೆ ಯಾವುದೇ ಬಿಲ್ ರಸೀತಿಯನ್ನು ನಿಸರ್ಗ ನಮಗೆ ಮಂತ್ಲಿ ಸೆಂಡ್ ಮಾಡ್ತಾ ಇಲ್ಲ, ಅಥವಾ ನೀವು ಬಿಲ್ ಕಟ್ಟಲೇಬೇಕು ಅಂಥೇಳಿ ನಮ್ಮ ಮನೆಯ ಮುಂದೆ ಬಂದು ಕೂರ್ತಾ ಇಲ್ಲ. ಹಾಗಾದರೆ ಈ ನಿಸರ್ಗ ಮನುಷ್ಯನ ಸಂತೋಷಕ್ಕಾಗಿ, ಮನುಷ್ಯ ಸಂತೋಷವಾಗಿ ಬದುಕಲು ಏನೇನೆಲ್ಲ ಹೇಳ್ಕೊಡ್ತಾ ಇದೆ ಅನ್ನೋದನ್ನು ಇವತ್ತು ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ನಿಮ್ಮ ಮನೆಯ ಪಕ್ಕ ಒಂದು ಬಚ್ಚಲು ಮನೆ ಇದೆ ಅಂದ್ಕೊಳ್ಳಿ. ಆ ಬಚ್ಚಲು ಮನೆಯಲ್ಲಿ ನೀವು ಸ್ನಾನ ಮಾಡಿದ ನೀರು ಹರಿದು ಚರಂಡಿಗೆ ಹೋಗುತ್ತೆ. ಸೊ ಅಲ್ಲಿ ಒಂದು ತೆಂಗಿನ ಸಸಿಯನ್ನು ನೆಡಿ. ಆ ತೆಂಗಿನ ಸಸಿ ಕೆಲ ವರ್ಷಗಳ ನಂತರ ಬೆಳೆದು ಹೆಮ್ಮರವಾಗುತ್ತೆ. ಅಲ್ಲಿ 10 ಗುಬ್ಬಿ ಗೂಡುಗಳು ಕಟ್ಕೊಳ್ಳುತ್ತೆ. ಅದು 10 ಅಳಿಲುಗಳಿಗೆ ಆಶ್ರಯ ತಾಣ ಆಗುತ್ತೆ. ಅಷ್ಟೇ ಯಾಕೆ, ಆ ತೆಂಗಿನ ಮರ ತಾನು ರಾಡಿ ನೀರನ್ನು ಕುಡಿದ್ರೂ ಕೂಡ, ಕೊಳಚೆ ನೀರನ್ನು ಕುಡಿದ್ರೂ ಕೂಡ ನಿಮಗೆ ತಂಪಾದ ಎಳೆನೀರನ್ನು ಕೊಡುತ್ತೆ. ಸೊ ಇದು ನಿಸರ್ಗ ನಮಗೆ ಕಲಿಸ್ತಿರುವಂತಹ ಪಾಠ. ಅಲ್ಲಿ ಆ ತೆಂಗಿನ ಸಸಿಗೆ ಎಷ್ಟು ಆನಂದ ನೋಡಿ. ಒಂದು ಕಡೆ ಅಳಿಲುಗಳು ಬಂದವು, ಇನ್ನೊಂದು ಕಡೆ ಈ ಮನುಷ್ಯ ಎಳ್ನೀರು ಕುಡ್ದ, ಮತ್ತೊಂದು ಕಡೆ ಪಕ್ಷಿಗಳು ಬಂದು ಗೂಡನ್ನು ಕಟ್ಟಿದ್ವು. ಸೊ ಇದು ಮನುಷ್ಯನಿಗೆ ನಿಸರ್ಗ ಕಲಿಸ್ತಿರುವಂತಹ ಪಾಠ. ಇನ್ನು ಪ್ರಾಣಿಯನ್ನು ನೋಡಿ ನಾವು ಏನು ಕಲಿಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ನೀವು ಉಂಡು ಬಿಟ್ಟಿರುವಂತಹ ಮುಸ್ರೆ ನೀರಿರುತ್ತಲ್ಲ, ಆ ಮುಸ್ರೆ ನೀರನ್ನು ಒಂದು ಆಕಳಿಗೆ ಹಾಕಿ. ನೀವು ಉಂಡು ಬಿಟ್ಟಿರುವಂತಹ ಎಂಜಲನ್ನು ಆ ಆಕಳು ತಿಂದರೂ ಕೂಡ ನಿಮಗೆ ಆ ದೇವರಿಗೆ ಅಮೃತದಂತಹ ಮುಸುರೆ ನೀರನ್ನು ಆಕಳು ಕುಡಿದ್ರೂ ಕೂಡ ನಿಮಗೆ ಅಮೃತದಂತಹ ಹಾಲನ್ನೇ ಕೊಡುತ್ತೆ. ಸೊ ಇದು ನಮಗೆ ನಿಸರ್ಗ ಹೇಳ್ತಾ ಇರುವಂತಹ ಪಾಠ. ಇದರಿಂದ ನಾವು ಕಲಿಯೋದು ತುಂಬ ಇದೆ. ಇನ್ನು ಈ ಮರಗಳಿಂದನೂ ಕೂಡ ನಾವು ಸಾಕಷ್ಟು ಕಲಿಬಹುದು. ಒಂದು ದಿನ ಒಬ್ಬ ದಾರಿ ಹೋಗ ಹೊರಟಿದ್ದ. ದಾರಿಯಲ್ಲಿ ಸಾಕಷ್ಟು ಮಾವಿನ ಮರಗಳಿದ್ವು. ಆ ಮಾವುಗಳನ್ನು ನೋಡಿದ ಆತನಿಗೆ ಅವುಗಳನ್ನು ಹೇಗಾದರೂ ಮಾಡಿ ತಿನ್ನಬೇಕು ಅಂತ ಆಸೆ ಆಯಿತು. ಆತ ಲಘು ಬಗೆಯಲ್ಲಿ ಒಂದು ಕಲ್ಲನ್ನು ತೆಗೆದುಕೊಂಡು ಮಾವಿನ ಮರಕ್ಕೆ ಹೊಡೆದೇ ಬಿಟ್ಟ. ಮಾವಿನ ಮರಕ್ಕೆ ಬಿದ್ದ ಆ ಕಲ್ಲಿನಿಂದ ಆತನಿಗೆ 2 ಹಣ್ಣುಗಳು ಸಿಕ್ತು. ಆತ ಅಲ್ಲೇ ನಿಂತ್ಕೊಂಡು ಆ ಮಾವುಗಳನ್ನು ಸಂತೃಪ್ತಿಯಿಂದ ಸವಿದ. ಅವನಿಗ್ಯಾಕೋ ಈ ಮಾವುಗಳು ಚೆನ್ನಾಗಿದೆ, ನಾನು ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ವಿಚಾರ ಬಂತು. ಮತ್ತೆ ಕಲ್ಲನ್ನು ತೆಗೆದುಕೊಂಡು ಆ ಮಾವಿನ ಮರಕ್ಕೆ ಹೊಡೆದ. ಮತ್ತೆ ಮಾವಿನ ಮರ 2 ಹಣ್ಣುಗಳನ್ನು ಆತನಿಗೆ ಕೊಡ್ತು. ಮತ್ತೆ ಹಾಗೆ ಸುಮ್ಮನಿರದೆ ಮನೆ ಅಕ್ಕಪಕ್ಕದವ್ರಿಗೂ ಕೊಡಬೇಕು ಅಂಥೇಳಿ ಮತ್ತೆ ಒಂದು ಕಲ್ಲು ಎಸೆದ. ಸೊ ಆವಾಗ ಮತ್ತೆ ಹಣ್ಣುಗಳನ್ನು ಆ ಮಾವಿನ ಮರ ಕೊಡ್ತು. ಸೊ ಆಗ ಆ ಹಣ್ಣುಗಳನ್ನೆಲ್ಲ ತೆಗೆದುಕೊಂಡ ಆತ ಬಂದು ಮಾವಿನ ಮರದ ಬಳಿ ನಿಂತ. ಮಾವಿನ ಮರವನ್ನು ಪ್ರಶ್ನೆ ಮಾಡ್ದ, ಅಲ್ಲ, ನಾನು ನಿನಗೆ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಕಲ್ಲೆಸೆದರೂ ಕೂಡ ನೀನು ನನಗೆ ಏನನ್ನೂ ಹೇಳಲಿಲ್ಲ. ನಾನು ಕಲ್ಲು ಎಸೆದಾಗಲೆಲ್ಲ ನೀನು ನನಗೆ ಹಣ್ಣನ್ನೇ ಕೊಟ್ಟೆ. ಯಾಕೆ ನೀನು ಇದ್ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳಿಲ್ಲ ಅಂತ ಪ್ರಶ್ನೆ ಮಾಡ್ದ. ಆಗ ಮಾವಿನ ಮರ ಆ ಮನುಷ್ಯನಿಗೆ ತನ್ನ ತಾಯಿ ಹೇಳಿದ್ದ ಕಥೆಯನ್ನು ಹೇಳ್ತು. ನೋಡು ಗೆಳೆಯ, ನನ್ನ ತಾಯಿ ನನಗೆ ಚಿಕ್ಕವನಿದ್ದಾಗಲೇ ಹೇಳಿತ್ತು, ನೀನು ಎತ್ತರವಾಗಿ ಬೆಳೆದ್ರೆ ಜನ ನಿನಗೆ ಕಲ್ಲು ಎಸೆಯುತ್ತಾರೆ, ಕಲ್ಲೆಸೆದವರಿಗೆಲ್ಲ ನೀನು 2 ಹಣ್ಣು ಕೊಡು, ಹೀಗೆ ನನ್ನ ತಾಯಿ ಹೇಳಿದ್ಲು ಅಂತ. ಸೊ ಇದು ಕೂಡ ನಿಸರ್ಗ ನಮಗೆ ಕಲಿಸ್ತಾ ಇರುವಂತಹ ಪಾಠ. ಅಲ್ಲಿ ಆ ವ್ಯಕ್ತಿ ಆ ಮಾವುಗಳನ್ನು ನೋಡಿ ತಿನ್ನಬೇಕು ಅಂತ ಆಸೆಯನ್ನು ಪಟ್ಟು ಕಲ್ಲೆಸೆದ. ಮಾವಿನ ಮರಕ್ಕೆ ಕಲ್ಲೆಸೆದರೂ ಕೂಡ ಆ ಮಾವಿನ ಮರ ಕೊಟ್ಟಿದ್ದು 2 ಹಣ್ಣನ್ನೇ ಹೊರತು ಪ್ರತಿಯಾಗಿ ಕಲ್ಲಲ್ಲ. ಸೊ ಹೀಗಾಗಿ ಈ ನಿಸರ್ಗದಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿ, ಪಕ್ಷಿ ಹಾಗೂ ಮರಗಿಡಗಳಿಂದನೂ ಕೂಡ ನಾವು ಕಲಿಯುವುದು ಸಾಕಷ್ಟಿದೆ. ಇನ್ನು ಮೋಳಗೆ ಮಾರಯ್ಯ ಎಂಬ ಒಬ್ಬ ಶರಣ ತನ್ನ ವಚನದ ಮೂಲಕ ಬದುಕನ್ನು ವಿವರಿಸಿದ್ದಾನೆ. ಆನೆ ಕುದುರೆ ಭಂಡಾರವಿದ್ದಡೇನು, ತಾನುಂಬುವುದು ಪಡಿಯಕ್ಕೆ, ಮಲಗುವುದು ಅರ್ಧ ಮಂಚ, ಒಂದಾವಿನ ಹಾಲು, ಈ ಹುರುಳಿಲ್ಲದ ಸಿರಿಯನ್ನು ಮೆಚ್ಚಬೇಡ ಮನುಜ ಎಂದು. ಅಂದರೆ ಆನೆ ಕುದುರೆ ಭಂಡಾರವಿದ್ದರೂ ತಾನು ಉಣ್ಣೋದು, ತನ್ನ ಬಳಿ ಎಷ್ಟೇ ಸಿರಿವಂತಿಕೆ ಇದ್ದರೂ 1 ಹಿಡಿ ಅಕ್ಕಿಯನ್ನು ಮಾತ್ರ. ಇನ್ನು ತನ್ನ ಬಳಿ 1000 ಕೋಟಿ ರೂಪಾಯಿಯ ಬಂಗಲೆ ಇದ್ದರೂ, ಅರಮನೆ ಇದ್ದರೂ ತಾನು ಮಲಗುವುದು ಅರ್ಧ ಮಂಚದಲ್ಲೇ. ಇದನ್ನು ಇಲ್ಲಿ ಶರಣ ವಿವರಿಸಿದ್ದಾನೆ. ಇನ್ನು ತನ್ನ ಬಳಿ 100 ಆಕಳುಗಳಿದ್ದರೂ ಕೂಡ ಆತ ಕುಡಿಯೋದು 1 ಕಪ್ಪಿನ ಹಾಲು ಮಾತ್ರ. ಈ ಹುರುಳಿಲ್ಲದ ಸಿರಿಯನ್ನು ಮೆಚ್ಚಬೇಡಯ್ಯ ಮನುಜ ಅಂತ ಮೋಳಗೆ ಮಾರಯ್ಯ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಈ ಎಲ್ಲ ವಿಷಯಗಳಿಂದ ನಾವು ಕಡೆಯದಾಗಿ ತಿಳಿದುಕೊಳ್ಬೇಕಾಗಿದ್ದು ಏನು ಅಂದರೆ, ನಮಗೆ ನಿಸರ್ಗ ಸಾಕಷ್ಟು ಕಲಿಸ್ಕೊಡ್ತಾ ಇದೆ.
ನಿಸರ್ಗ ಎಂದೂ ಆರದ ನಂದಾದೀಪವಾಗಿ ಉಳಿಯುವಂತಹ ಸೂರ್ಯ, ಚಂದ್ರ ಹಾಗೂ ಗಾಳಿ ಬೆಳಕನ್ನು ನಮಗೆ ಉಚಿತವಾಗಿ ನೀಡ್ತಾ ಇದೆ. ಸೊ ಇದನ್ನು ನಾವು ಎಂಜಾಯ್ ಮಾಡಬೇಕಾಗಿದೆ. ನಿಸರ್ಗ ಸಂತೋಷವಾಗಿ ಮನುಷ್ಯ ಬದುಕಲು ಏನೇನು ಬೇಕೋ ಅದೆಲ್ಲವನ್ನು ಉಚಿತವಾಗಿಯೇ ನೀಡ್ತಾ ಇದೆ. ನಾವು ನಮ್ಮ ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ಅಸೂಯೆಯನ್ನು ಪಡೋದು, ಹೊಟ್ಟೆ ಕಿಚ್ಚನ್ನು ಪಡೋದು, ಅಥವಾ ಇನ್ಯಾರಿಗೋ ಒಳಿತಾದರೆ ನಮಗದು ಆಗಲಿಲ್ಲ ಅಂತ ವೇದನೆ ಪಟ್ಕೊಳ್ತಾ ಇದ್ದೀವಿ. ಸೊ ನಿಸರ್ಗ ಹಾಗಲ್ಲ. ನಿಸರ್ಗ ಏನಿದ್ರೂ ಕೂಡ ನೀವು ಚೆನ್ನಾಗಿ ಬದುಕಿ, ಬದುಕಿನ ಉದ್ದೇಶವೇ ಚೆನ್ನಾಗಿ ಬದುಕುವುದು ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ನಾವೆಲ್ಲರೂ ಕೂಡ ನಿಸರ್ಗವನ್ನು ಪ್ರೀತಿಸೋಣ, ನಿಸರ್ಗವನ್ನು ಕಾಪಾಡಿಕೊಳ್ಳೋಣ. ನಿಸರ್ಗ ಮೌನದಿಂದ ಹೇಳ್ತಾ ಇರುವಂತಹ ಈ ಎಲ್ಲವನ್ನು ಕೂಡ ಕಲಿಯೋಣ. ನಿಸರ್ಗಕ್ಕೆ ನಾವು ಕೊಡೋದು ಏನೂ ಇಲ್ಲ. ನಿಸರ್ಗ ಹೇಳಿದಂತೆ ನಾವು ಬದುಕಿದರೆ ಅದಕ್ಕಿಂತ ಉತ್ತಮವಾದ ಕೆಲಸ ಮತ್ತೊಂದಿಲ್ಲ. ಸೊ ಹೀಗಾಗಿ ನಿಸರ್ಗ ಹೇಳ್ತಿರುವಂಥ ಈ ಸತ್ಯವನ್ನು ಅರಿತುಕೊಳ್ಳೋಣ. ನಾವು ಎಲ್ಲರೂ ಕೂಡ ಈ ನಿಸರ್ಗದಲ್ಲಿ ಒಬ್ಬರಾಗಿ ಈ ಎಲ್ಲವನ್ನು ಎಂಜಾಯ್ ಮಾಡ್ತಾ ಬದುಕೋಣ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾಳೆ ಮತ್ತೊಂದು ಕಂಟೆಂಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.